ಬ್ರೇಕ್ ನಂತರ ಸೃಷ್ಟಿಕರ್ತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ KT ಗುರುಮೂರ್ತಿ ಇದ್ದಾರೆ. KT ಗುರುಮೂರ್ತಿ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು. ತುಂಬ ಬೇಗ ಪ್ರವರ್ಧಮಾನಕ್ಕೆ ಬಂದಂತಹ ಸಂಸ್ಥೆ ಇದು. ಎಲ್ಲ ಮಾಧ್ಯಮಗಳಲ್ಲೂ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಂಜೆತನ ನಿವಾರಿಸುವ ಕೇಂದ್ರವಾಗಿ ಇದು ಚಾಲ್ತಿಯಲ್ಲಿತ್ತು. ಆದರೆ ಏಕಾಏಕಿ ಒಂದು ವಿವಾದದಲ್ಲಿ KT ಗುರುಮೂರ್ತಿ ಸಿಕ್ಕಾಕ್ಕೊಂಡ್ರು. ಅವರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾದವು. ಸ್ವಲ್ಪ ಕಾಲ ನಾಪತ್ತೆಯಾಗಿದ್ದರು ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಎಲ್ಲೂ ಕಾಣಿಸಿಕೊಳ್ಳಿಲ್ಲ, ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳಿಲ್ಲ. ನಾಪತ್ತೆಯಾಗಿದ್ದರು ಅನ್ನೋ ಶಬ್ದ ನಾನು ಬಳಸ್ತಾ ಇಲ್ಲ. ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಮಾಧ್ಯಮಗಳಲ್ಲಿ. ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ರು. ಅಲ್ಲಿ ತಮ್ಮ ಮೇಲೆ ಬಂದಿರುವಂಥ ಆರೋಪಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟರು. ಜೊತೆಗೆ ಈಗ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಇದ್ದಾರೆ. ಗುರುಮೂರ್ತಿ ಅವರೇ, ಆ ವಿವಾದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ನಿಮ್ಮ ಹಿನ್ನೆಲೆ. ಹೌದು ಸರ್. ನೀವು ಏನಾಗಿದ್ರಿ, ಏನು ಮಾಡ್ಕೊಂಡಿದ್ರಿ? ಕೆಲವರು ಹೇಳ್ತಾರೆ ನೀವು SSLC ಫೇಲ್ ಆಗಿದ್ದೀರಿ ಅಂತ. ಕೆಲವರು ಫೇಲು ಅಂತಂದ್ರೆ ಖುಷಿಯಾಗಿ ಒಪ್ಕೊಳ್ಬೋದು ಸರ್. 8ನೇ ಕ್ಲಾಸಲ್ಲೇ ನಾನು ಎಲ್ಲೋ ಬೆಂಗಳೂರಿಗೆ ಹೊರಟೋಗ್ಬಿಟ್ಟು ಯಾವುದೋ ಲಾರಿ ಮೂಲಕ ಹತ್ತು ಬಂದ್ಬಿಟ್ಟು ಹಂಗೆ ತೋರಿಸ್ತಾ ಇದ್ರು. ನಾನು ಆ್ಯಕ್ಚುಲಿ ಫುಲ್ ನೋಡಲಿಲ್ಲ ನನ್ನ ಪ್ರೋಗ್ರಾಮ್ನ. ನನ್ನ ಮೇಲೆ ವಿರುದ್ಧ ಬಂದಿದ್ದು 8ನೇ ಕ್ಲಾಸಲ್ಲಿ ಯಾವುದೋ ಲಾರಿಲಿ ಹತ್ಬಿಟ್ಟು ಬಂದು ತಿರ್ಗಾ ಲಾರಿಲಿ ಹೋಗ್ತಾ ಇರಬೇಕಾದ್ರೆ ಏನೋ ಆಕ್ಸಿಡೆಂಟ್ ಆಯಿತು, ಇದ್ರ ಸವಾಸ ಬೇಡಪ್ಪ ಅಂತ ಬೆಂಗಳೂರಿಗೆ ಬಂದೆ ಅಂತ ಹೇಳ್ತಾ ಇದ್ದಾರೆ. ಸರ್ ನಂದು ನೋಡಿ ಸರ್, ನಂದು ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಮ್ಮ ತಂದೆ ತಾಯಿ ಇಬ್ರು ಗೌರ್ಮೆಂಟ್ ಅಫಿಷಿಯಲ್. ಕಡಿಮೆ ವಿದ್ಯಾರ್ಹತೆ ಅನ್ನೋದು ಯಾರು ತಲೆ ತಗ್ಗಿಸಬೇಕಾದಂತಹ ವಿಷಯ ಅಲ್ಲ. ಆದ್ರೆ ಆ ವಿದ್ಯಾರ್ಹತೆಯನ್ನ ಮುಚ್ಚಿಟ್ಟು ಇನ್ನೇನೋ ಹೇಳುವಂಥದ್ದು ಅದು ಅಪರಾಧ ಆಗುತ್ತೆ. ಆ ವಿಷಯದ ಬಗ್ಗೆ ನಾನು ಸ್ಪಷ್ಟೀಕರಣ ಕೇಳಿದೆ. ಒಂದು ವೇಳೆ ನೀವು 8ನೇ ಕ್ಲಾಸ್ ಫೇಲ್ ಆಗಿದ್ರು, SSLC ಫೇಲ್ ಆಗಿದ್ರು, ಅದು ತಲೆ ತಗ್ಗಿಸುವಂತ ವಿಷಯ. ಆದ್ರೆ ಅದನ್ನ ಮುಚ್ಚಿ ಇಡ್ತಾ ಇದ್ರೆ, ಇನ್ನೇನೋ ವಿದ್ಯಾರ್ಹತೆಯನ್ನ ಹೇಳಿಕೊಳ್ತಾ ಇದ್ರೆ ಅದು ಅಪರಾಧ. ಹೌದೌದು, ಕರೆಕ್ಟ್ ಸರ್. ಇವಾಗ ಲಾರಿ ಕ್ಲೀನರ್ ಅಂದ್ರೂ ನನಗೆ ಬೇಜಾರಿಲ್ಲ, ನಾನು ಯಾವುದೋ ಆ ಥರದ ಕೆಲಸ ಮಾಡಿಲ್ಲ. ಅದಕ್ಕೂ ಒಳ್ಳೆ ಉದ್ಯೋಗನ, ಅದನ್ನು ಸ್ವಾಭಿಮಾನದಿಂದ ಆ ಕೆಲಸ ಮಾಡಿದ್ರು ಅದಕ್ಕೂ ಹೆಮ್ಮೆ ಪಟ್ಕೊಳ್ಳುವಂಥ ಕೆಲಸನೇ. ಅದೇನು ಲಾರಿ ಕ್ಲೀನರ್ ಅಂದರೆ ಕಡಿಮೆ ಇಲ್ಲ. ನನಗೆ ಲಾರಿ ಕ್ಲೀನರ್ ಅಂದ್ಬಿಟ್ರೆ ಏನು ಕಿರೀಟ ಬಿದ್ದೋಗಲ್ಲ. ನಂದು ನೋಡಿ ಸರ್, ಈಗ ಕಸ್ತೂರಿ ಬಾಯ್ ಸ್ಕೂಲ್ ಅಂತ ಮದ್ದೂರಲ್ಲಿ ಐತೆ. ಅಲ್ಲಿಂದನೂ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ಇಲ್ಲೇ ಜೊತೆಲೇ ಇದ್ದಾನೆ, ಇವಾಗಲೇ ಕರ್ಕೊಂಡು ಬಂದಿದ್ದೀನಿ, ಇಲ್ಲೇ ಇದ್ದಾರೆ. ಕಿಟ್ಟಿ ಅಂತ ಹೆಸರು, ಕೃಷ್ಣಮೂರ್ತಿ ಅಂತ ಪಕ್ಕದ ಮನೆ. ಅಲ್ಲಿಂದ ಹೈಸ್ಕೂಲ್ವರೆಗೂ ಜವಾಹರ್ ಪ್ರೌಢಶಾಲೆಯಲ್ಲಿ ಓದಿದೆ. ಜವಾಹರ್ ಪ್ರೌಢಶಾಲೆಯಲ್ಲಿ ಮದ್ದೂರಲ್ಲಿ ಓದಿದ್ದು ನಾನು. ಮದ್ದೂರಾದ ಮೇಲೆ KM ದೊಡ್ಡಿಲಿ PUC ಮಾಡಿದೆ. PUCಗೆ ಎಕ್ಸಾಮ್ಗೆ ಹೋಗಲಿಲ್ಲ ನಾನು. ನೆಕ್ಸ್ಟ್ ಬಂದು ಲ್ಯಾಬ್ ಟೆಕ್ನಿಷಿಯನ್ ಸೇರ್ಕೊಂಡೆ. SSLC ಮದ್ದೂರಲ್ಲಿ ಮುಗಿಸಿದೆ. ಜವಾಹರ್ ಪ್ರೌಢಶಾಲೆಯಲ್ಲಿ ಮುಗಿದ. ಅದಕ್ಕೆ ಕ್ಲಾಸ್ಮೇಟ್ಸು ಇದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ ಅದಾದಮೇಲೆ PUC ಬಂದು KM ದೊಡ್ಡಿಲಿ ಮುಗಿಸಿದ್ದೀನಿ. KM ದೊಡ್ಡಿಲಿ ಆದಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಸೇರ್ಕೊಂಡೆ. PUC ನೀವು ಎಕ್ಸಾಮ್ಗೆ ಹಾಜರಾಗಲಿಲ್ಲ. ನೆಕ್ಸ್ಟ್ ತಿರ್ಗಾ ಎಕ್ಸಾಮ್ನ, ಯಾಕೆಂದರೆ ಅದು ನಂದೇನೋ ತುಂಬ ಓವರ್ ಕಾನ್ಫಿಡೆನ್ಸ್, ನಂದು ಜಾಸ್ತಿ ಇದು ಮಾಡಬೇಕು, ಇದು ಮಾಡ್ಕೊಳ್ಬೇಕು ಅಂತಿದ್ದೆ. ಏಕ್ದಮ್ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ. ಸೈನ್ಸ್ PCMB ತಗೊಂಡೆ. ಆ PCMB ತಗೊಂಡಾಗ ಅಲ್ಲಿ ನನಗೆ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್. ನೆಕ್ಸ್ಟು ಲ್ಯಾಬ್ ಟೆಕ್ನಿಷಿಯನ್ ಓದಿದೆ KM ದೊಡ್ಡಿಲೇನೆ. ಆ ಲ್ಯಾಬ್ ಟೆಕ್ನಿಷಿಯನಲ್ಲಿ ಒಳ್ಳೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ತುಂಬ ಚೆನ್ನಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ SSLC ಆದಮೇಲೆ ಅಥವಾ PUC? SLC ಆದಮೇಲೆ DMLT ಅಂತ ಡಿಪ್ಲೊಮಾ ಮೆಡಿಕಲ್. ಈಗ PUC ಮಾಡಿದ್ದಾರೆ, ಮೊದಲು SLC ಇತ್ತದು. SLC ಯಾವ ಕಾಲೇಜ್ನಲ್ಲಿ? ಅದು ಭಾರತಿ ಕಾಲೇಜ್ ಅಂದ್ಬಿಟ್ಟು 1993 94ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡೆ. ಅದಾದಮೇಲೆ ಏನೋ ಸ್ವಲ್ಪ ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಲೀಟ್ ಆಯಿತು. ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಲೀಟ್ ಆದಮೇಲೆ ಒಂದು ಲ್ಯಾಬ್ ಓಪನ್ ಮಾಡ್ಕೊಂಡೆ. ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ನಲ್ಲಿ ಸ್ಪೆಷಲೈಸೇಷನ್ ಅಂತ ಏನಾದ್ರು ಇರುತ್ತೆ? ಯಾವುದು ಬೇಕಾದ್ರೆ ಸಬ್ಜೆಕ್ಟ್ ಕೇಳ್ಬೋದು ನಿಮಗೆ, ಕೇಳ್ಬೋದು ನೀವು. ಓದುವ ಕೋರ್ಸ್ನಲ್ಲಿ ಏನಾದ್ರು ಸ್ಪೆಷಲೈಸೇಷನ್ ಅಂದರೆ ಲ್ಯಾಬ್ಗೆ ಸಮ ರಿಲೇಟೆಡ್ ಆಗಿ, ಅಂದರೆ ಎಮ್ಟಾಲಜಿ ಅಂತ ಬರುತ್ತೆ, ಬ್ಯಾಕ್ಟೀರಿಯಾಲಜಿ ಅಂತ ಬರುತ್ತೆ, ಮೈಕ್ರೋಬಯಾಲಜಿ ಅಂತ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸ್ಟಡಿ ಮಾಡಿದ್ದು. ಅದರಲ್ಲಿ ಬಂದು ಫಸ್ಟ್ ಒಳ್ಳೆ ಹೈಯೆಸ್ಟ್ ಸ್ಕೋರಲ್ಲಿ ಇದಾದೆ. ನೆಕ್ಸ್ಟ್ ಸ್ವಲ್ಪ ಏನಂದ್ರೆ ನಂದು ಏನೋ ಒಂದು ಇದನ್ನು ಮಾಡೋಣ ಅಂದ್ಬಿಟ್ಟು ಲ್ಯಾಬ್ ಓಪನ್ ಮಾಡ್ಕೊಂಡೆ ಒಂದನ್ನು. ಎಲ್ಲಿ ಬೆಸಗರಳ್ಳಿ ಅಂತ ಒಂದು ಇದೈತೆ, ಅಲ್ಲಿ ಲ್ಯಾಬ್ ಓಪನ್ ಮಾಡ್ಕೊಂಡೆ. ಲ್ಯಾಬಲ್ಲಿ ಒಳ್ಳೆ ಸ್ವಲ್ಪ ಚೆನ್ನಾಗೆಲ್ಲ ಇದಾಯಿತು. ಒಳ್ಳೆ ಇವತ್ತು ಕೂಡ ಲ್ಯಾಬ್ ಇದೆ, ನಂದಲ್ಲ ಅದು, ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟಿದ್ದೀನಿ ನಮ್ಮ ಫ್ರೆಂಡಿಗೆ. ಆ ಲ್ಯಾಬನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಬಂದು ಆಮೇಲೆ ಏನಾಯಿತು, ನಂದು ಎಜುಕೇಷನ್ನ ತಿರ್ಗಾ ಕಂಟಿನ್ಯೂ ಮಾಡೋಣ ಅಂತ PUC ತಗೊಳ್ಳೋದು, ಡಿಸ್ಕಂಟಿನ್ಯೂ ಮಾಡೋದು, ಈ ಥರ ಮಾಡ್ಕೊಂಡು ಒಂದೊಂದು ಸಬ್ಜೆಕ್ಟು ಥರ ಹೋಗೋದು, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಇದನ್ನು ಮಾಡೋಣ ಅಂತ ಇದು ಮಾಡಿದೆ. ಆಗಲಿಲ್ಲ ಅದು. ತಿರ್ಗಾ 1-2 ಕಡೆ ಡಿಗ್ರಿಗೆ ಜಾಯ್ನ್ ಆದೆ, ಅವಾಗಲೂ ಡಿಸ್ಕಂಟಿನ್ಯೂ ಮಾಡಿದೆ. ಮತ್ತೆ ಏನು ಮಾಡಿದೆ, ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಏನೋ ಇದ್ರಲ್ಲಿ ಮಾಡ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಅವಾಗ ಸ್ವಲ್ಪ ಬೇರೆ ಬೆಳವಣಿಗೆಗಳಾಯಿತು. ಏನೋ ಬಿಸ್ನೆಸ್ ಮಾಡೋಕ್ಕೋಗಿ ಎಲ್ಲ ಲಾಸ್ ಮಾಡ್ಕೊಂಡ್ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಬಂದು ಎಷ್ಟನೇ ವಯಸ್ಸಿನಲ್ಲಿ? ಬೆಂಗಳೂರಿಗೆ 2000ಗೆ ಬಂದೆ. ನಿಮ್ಮ ವಯಸ್ಸು ಎಷ್ಟು ಆವಾಗ? ನನ್ನ ವಯಸ್ಸು ಅವಾಗ 25 ಅನಿಸುತ್ತೆ ಸರ್. 25 ಅವಾಗ. ಅಲ್ಲೇ ಸ್ವಲ್ಪ ಬೇರೆ ಬಿಸ್ನೆಸ್ಗಳೆಲ್ಲ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಬಂದು ಡಾಕ್ಟರ್ ಶಾ ಡಯಾಗ್ನೋಸ್ಟಿಕ್ ಅಂತ ಯಶವಂತಪುರದಲ್ಲಿದೆ. ಆ ಯಶವಂತಪುರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ರೆಕಾರ್ಡ್ಸ್ ಇದೆ, ಸರ್ಟಿಫಿಕೇಟ್ ಇದೆ. ಅಲ್ಲಾಂದರೆ ಇಲ್ಲಿ ಅದ್ರ ಜೊತೆಯಲ್ಲಿ ಅದೇ ಓನರ್ ಹತ್ರನೇ ನಾನು ಸಾಲವಾಗಿ ಇಸ್ಕೊಂಡು ಎಕ್ಸಾಮ್ಗಳು ತಗೊಂಡು ಬೇರೆ ಇದಕ್ಕೆ ಬೇಕಾದ್ರೆ ನೀವು ಇವತ್ತು ಕೂಡ ಮಾತಾಡ್ಬೋದು. ಆ ಎಕ್ಸಾಮ್ಗೆ ಹೋಗೋಕ್ಕೆ ಬಾಂಬೆಗೆ ಯಾವುದೋ ಎಕ್ಸಾಮ್ ಬರೀಕ್ಕೆ ಹೋಗಬೇಕಾಗಿತ್ತು. ಆವಾಗ ನೀನು ತಪ್ಪಿಸ್ಕೊಬಿಡ್ತೀಯ ಕಣೆ, ನೀನು ಪೆದ್ದ ಅಂತ ಹೇಳ್ತಾ ಇದ್ರು ಅವರು.
ಅಂದರೆ ಅಷ್ಟು ಇನ್ನೋಸೆಂಟ್ ಆಗಿದ್ದೆ ಅವಾಗ ಸ್ಟಾರ್ಟಿಂಗು 2001, 2, 3 ಅಲ್ಲೇ ಕೆಲಸ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ನೈಟ್ ಡ್ಯೂಟಿಗೂ ಸೇರ್ಕೊಂಡೆ. BKF ಅಂತ ಬೆಂಗಳೂರು ಕಿಡ್ನಿ ಫೌಂಡೇಶನಲ್ಲಿ ಆಂಡಾಲಜಿ ಡಿಪಾರ್ಟ್ಮೆಂಟಿಗೆ ಬಂದೆ. ಡಾಕ್ಟ್ರು ವಾಸನ್ನು ನಾನು ಒಂದು ಟೀಮ್ ಕಟ್ಕೊಂಡು 2002 2003 ಒಂದು IVF ಸೆಂಟ್ರು ಡೈಕಾನ್ ಹಾಸ್ಪಿಟ್ಲಲ್ಲಿ IVF ಸೆಂಟರ್ ಓಪನ್ ಮಾಡಿದ್ವಿ. IVF ಸೆಂಟರ್ ಓಪನ್ ಮಾಡಿದಾಗ ನಾನು ಎಂಬ್ರಿಯಾಲಜಿ ಪ್ಲಸ್ಸು ನನ್ನ ಕೆಳಗಡೆ ಬೇರೆ ಬೇರೆ ಕೋರ್ಸ್ಗಳು ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಎಜುಕೇಷನ್ ಸ್ಟಾರ್ಟ್ ಮಾಡಿದೆ. ಅಂದರೆ ಒಂದು ಸಲ ಈ ಗ್ಯಾಸ್ ಕಾಲೇಜಲ್ಲಿ ಎಕ್ಸಾಮ್ ತಗೊಂಡೆ, ಆ ಎಕ್ಸಾಮಲ್ಲಿ ಉತ್ತೀರ್ಣ ಆಗಲಿಲ್ಲ. ತಿರ್ಗಾ ಮತ್ತೆ ಇನ್ನೊಂದು ಕಡೆ ಇದನ್ನು ತಗೊಂಡೆ, ಯಾವುದೋ ಒಂದು ಸ್ಟಡಿ ಸೆಂಟ್ರ್ ಇತ್ತು, ಆ ಸ್ಟಡಿ ಸೆಂಟ್ರ್ ಮೂಲಕ ಎಕ್ಸಾಮ್ ತಗೊಂಡೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ನನ್ನ ಕೆರಿಯರ್ ಏನೈತೆ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ಮತ್ತು ಇದ್ರ ಮೂಲಕ ಎಲ್ಲೆಲ್ಲಿ ಚಾನ್ಸ್ ಇದೆ ಅಲ್ಲೆಲ್ಲ ಓದ್ಕೊಂಡು ಬಂದು ಮುಂದಕ್ಕೆ ಬಂದೆ. ಸೊ ಸಾಂಪ್ರದಾಯಿಕ ವಿದ್ಯಾರ್ಹತೆಯಲ್ಲಿ ನೀವು SSLC ಪಾಸ್ ಮಾಡ್ಕೊಂಡಿದ್ದೀರಿ. SLC ಮತ್ತು ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿಬಿಟ್ಟು ಇವತ್ತು ಅದು ಪ್ರಕರಣ ಇದರಲ್ಲಿದೆ, ಅದು ಡಿಸೈಡ್ ಆಗುವವರೆಗೂ ನಾನು ಮಾತಾಡಬಾರ್ದು ಅಂತ. ಯಾವ ಡಿಗ್ರಿ ಮಾಡ್ಕೊಂಡಿರೋದು? ಡಿಗ್ರಿ ಅಲ್ಲೇ ಒಂದು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡ್ಕೊಂಡೆ, ಡಿಗ್ರಿ ಮಾಡ್ಕೊಂಡೆ. ಒಂದು VS ಪ್ರಸನ್ನ ಭಾರತಿ ಅಂತ ಒಂದು ವೆಬ್ಸೈಟ್ ಇದರಲ್ಲಿ ಮಾಡ್ಕೊಂಡು ಆ ಡಿಗ್ರಿ ಮಾಡಿದ್ಮೇಲೆ ಸಬ್ಜೆಕ್ಟ್ ಯಾವುದು ಸರ್? ಸಬ್ಜೆಕ್ಟು ಝುವಾಲಜಿ ತಗೊಂಡೆ. ಝುವಾಲಜಿ ತಗೊಂಡು ಸರ್ ಇವತ್ತು 1000 ಸ್ಟಡಿ ಸೆಂಟರ್ಗಳೈತೆ, ನೀವು ಇವತ್ತು ಸುಮ್ಮನೆ ಯಾವ್ದಾರ ನಾನು ತಂದು ಕೊಡ್ತೀನಿ ನಿಮಗೆ, ನೀವು ಫೋನ್ ಮಾಡಿದ್ರೆ ಆರಾಮಾಗಿ ನಿಮಗೆ ಇಂಟರ್ನಲ್ ಅಸೈನ್ಮೆಂಟ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ನಾನು ಅದರಿಂದ ಆ ಡಿಗ್ರಿ ಉಪಯೋಗಿಸ್ಕೊಂಡು ಅಥವಾ ಆ ಡಾಕ್ಟ್ರೇಟ್ ಉಪಯೋಗಿಸ್ಕೊಂಡು ಇನ್ನೆಲ್ಲೋ ತಗೊಂಡು ಇದು ಮಾಡಿಲ್ಲ. ಕಡೆಗೆ ಏನು ಮಾಡಿದೆ, ನನ್ನದೇ ಆದ ಒಂದು ಸೆಂಟರ್ ಓಪನ್ ಮಾಡೋಣ ಅಂದ್ಬಿಟ್ಟು ಒಂದು ಇದನ್ನು ಮಾಡ್ಕೊಂಡು ಒಂದು ನೀವು ವಾಸನ್ ಅವರ ಜೊತೆ ಪಾರ್ಟ್ನರ್ಶಿಪ್ನಲ್ಲಿ IVF ಸೆಂಟರ್ ಶುರು ಮಾಡಿ? ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿಲ್ಲ, ಅವ್ರ ಜೊತೆ ನಾನು ಅಲ್ಲಿ ಬೆಂಗಳೂರು ಕಿಡ್ನಿ ಫೌಂಡೇಶನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಒಂದು IVF ಸೆಂಟರ್ ಓಪನ್ ಅದೇ ಸೇಮ್ ಡಿಪಾರ್ಟ್ಮೆಂಟ್ ಅದು IVF ಸೆಂಟರ್ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ದಾಖಲಾತಿ ಐತೆ, ಅಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಅವರೇ ಇದರಲ್ಲಿ ಕೊಟ್ಟಿದ್ದು, ಮತ್ತು ಸ್ಯಾಲ್ರಿ ಸ್ಲಿಪ್ಪು, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೆ ಏನು ಅಂತ ಈ ಥರ ಇದೆ. ಅದಾದಮೇಲೆ ನೆಕ್ಸ್ಟು 2006 7 ಏನು ಮಾಡಿದೆ, ಆ ಡಾಕ್ಟ್ರದ್ದು ಅಂದರೆ ಅಲ್ಲಿ ನನಗೆಲ್ಲ ಇನ್ಚಾರ್ಜ್ ಕೊಟ್ಟರು. ನಾನೇ ಎಂಬ್ರಿಯಾಲಜಿ ವರ್ಕು ಮತ್ತು ಟ್ರೈನಿಂಗು ಕಳಿಸ್ಕೊಟ್ರು. ಗೌರ್ಮೆಂಟ್ ಇದರಲ್ಲಿ ಚೆನ್ನೈಗೆ ಇದು ಕೊಟ್ಟು ಕಳಿಸ್ರು, ಎಂಬ್ರಿಯಾಲಜಿ ಟ್ರೈನಿಂಗ್ ಕಳಿಸ್ಕೊಟ್ರು. ನಾನು ಅವ್ರ ಹತ್ರ ಲ್ಯಾಬ್ ಟೆಕ್ನಿಷಿಯನ್ ಥರನೇ ಹೋಗಿದ್ದು. ಎಕ್ಸಾಮ್ಗಳು ತಗೊಳ್ತಾನೆ ಇದ್ದೆ, ಅವಾಗಲೂ ಕೂಡ ಎಕ್ಸಾಮ್ಗಳು ತಗೊಳ್ಳೋದು. ನೀವು ಯಾರನ್ನ ಬೇಕಾದರೆ ನನ್ನ ಕೊಲಿಗ್ಗಳು ಕೇಳ್ಬೋದು, ನಾನು ಎಲ್ಲಾದರೂ ಆದರೆ ಇವತ್ತು ಕೂಡ LLB ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ನಾಳೆ ದಿನ ಕೋಟ್ ಹಾಕೊಂಡು ನಾನು ಲಾಯರು ಅಂತ ಹೇಳಲ್ಲ. ನಂದು ಅದು ಹ್ಯಾಬಿ, ಅದು ಓದೋದು. ಇವತ್ತು ಹೋಗ್ತಾ ಇದ್ದೀನಿ, ಇನ್ನೂ ಒಂದು ದೊಡ್ಡದ ಎಕ್ಸಾಮ್ಗಳು ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀನಿ, ತಗೊಳ್ತೀನಿ. ಅದು ನನ್ನ ಪರ್ಸ್ನಲ್ಲು. ಈ ಡಿಗ್ರಿ ಮಾಡ್ಕೊಂಡು ನೆಕ್ಸ್ಟ್ ಹಂತವಾಗಿ ಓದಿದೆ. ಹಂತವಾಗಿ ಬಂದುಬಿಟ್ಟು ನೆಕ್ಸ್ಟು ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಿದೆ, ಸೃಷ್ಟಿ ಚಾರಿಟೇಬಲ್ ಟ್ರಸ್ಟ್ ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿ 2007 ಸ್ಟಾರ್ಟ್ ಮಾಡಿದೆ. 2007 ಸ್ಟಾರ್ಟ್ ಮಾಡಿದೆ. ಅವಾಗೇನು ಎಂಬ್ರಿಯಾಲಜಿ ವರ್ಕ್ ಮಾಡ್ತಾ ಇದ್ದಾಗ ಎಲ್ರಿಗೂ ಎಲ್ಲೋದ್ರೂ ಕೂಡ ಎಗ್ಗದು ಪ್ರಾಬ್ಲಮ್ ಇರ್ತಿತ್ತು, ಎಗ್ ಡೋನರ್ ಸಿಗ್ತಾ ಇರಲಿಲ್ಲ, ಸರಗೇಟ್ ಸಿಗ್ತಾ ಇರಲಿಲ್ಲ. ನಾನು ಇದಕ್ಕೊಂದು ಲೀಗಲಾಗಿ ಫ್ರೇಮ್ ರೆಡಿ ಮಾಡ್ಕೊಂಡೆ. ಲೀಗಲಾಗಿ ಅಂತಂದರೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ಗುರುಮೂರ್ತಿ, ನಿಮ್ಮನ್ನು ಕೌಂಟರ್ ಮಾಡೋದಕ್ಕಂತಲ್ಲ, ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಯಾರು ಕೊಟ್ಟರು ಐಡಿಯಾ ನಿಮಗಿದ್ನ? ಸರ್ ಇದೇನು ಗೊತ್ತಾ ಸರ್, ಈ ಥರ ಅಲ್ಲ, ನೀವು ನಾಳೆ ದಿನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಸರ್ ಬನ್ನಿ ಸರ್ ಒಂದು ಯಾವ್ದಾರ ಮಣ್ಣಿನ ಬಿಸ್ನೆಸ್ ಮಾಡೋಣ ಅಂದ್ರೂ ಅದಕ್ಕೂ 10 ಥರ ನಾನು ಬುದ್ಧಿ ಉಪಯೋಗಿಸ್ತೀನಿ. ಅಂದರೆ ಅದನ್ನು ಯಾವ ಸೇಲ್ ಮಾಡಬೇಕು, ಏನು ಮಾಡಬೇಕು, ಅದೇ ನಾನು ಮಾಡ್ತಾ ಇರೋದು, ಬೇರೆ ಇನ್ನೇನಿಲ್ಲ. ನಾನೇನಪ್ಪ ಅಂದರೆ ಏನಕ್ಕೆ ಐಡಿಯಾ ಕೊಟ್ಟರು ಅಂದರೆ ನಾನು ಮಾಡ್ತಾಯಿದ್ದೆ ಅದೇ ಕೆಲಸ. ನೀವು ನನ್ನ ಸಬ್ಜೆಕ್ಟ್ ಬಗ್ಗೆ ಏನು ಬೇಕಾದ್ರೆ ಕೇಳ್ಬೋದು. ಈಗ ಎಂಬ್ರಿಯಾಲಜಿ ಬಗ್ಗೆ ಕೇಳ್ಬೋದು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಬಗ್ಗೆ ಕೇಳ್ಬೋದು, ಡಿಗ್ರಿ ಸಬ್ಜೆಕ್ಟ್ಗಳು ಕೇಳ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ ಬೇಕಾದ್ರೆ. ಯಾಕೆಂದರೆ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ. ಈಗ ಸುಮ್ಮನೆ ಹೋಗ್ಬಿಟ್ಟು ಮೋಹನ್ಗೆ ಬಂದುಬಿಟ್ಟು ನಾಳೆ ದಿನ ಏನೋ ಮೋಹನ್ ಬಂದು ಏನೋ ಒಂದು ಬೇರೆ ಓದಿರ್ತಾನೆ, ಇನ್ನೊಂದು ಕೇಳಿದ್ರೆ ಮೋಹನ್ ಹೇಳುವ ಆನ್ಸರ್ ಕೈಗಾರಲ್ಲ. ಅದನ್ನು ಮಾಡಿದರೆ ಮಾತ್ರ ಅದರಲ್ಲಿ ನೀವು ಕ್ಲೀನರ್ ಮಾಡಿದರೆ ಲಾರಿಗಳಿಗೆ ಏನೇನು ಆಗಬೇಕು, ಎಷ್ಟು ಟೈರ್ ಇರುತ್ತೆ, ಎಲ್ಲಿ ಗ್ರೀಸ್ ಹಾಕಬೇಕು, ಏನು ಅವೆಲ್ಲ ಗೊತ್ತಿರುತ್ತೆ. ಈಗ ನನಗೆ ಬಂದುಬಿಟ್ಟು ನೀವು ಲಾರಿಗೆ ಎಷ್ಟು ಟೈರ್ ಐತಪ್ಪ ಅಂದರೆ ಸಡನ್ನಾಗಿ ಹೇಳಕ್ಕೆ ಬರಲ್ಲ. ನನ್ನ ಪ್ರೊಫೆಷನ್ ಬಗ್ಗೆ ಕೇಳ್ಬಿಟ್ಟು ಲ್ಯಾಬ್ ಟೆಕ್ನಿಷಿಯನಲ್ಲಿ ನೀವು ಬ್ಲಡ್ನ ಎಮ್ಟಾಲಜಿಲಿ ಏನೇನು ಸಬ್ಜೆಕ್ಟ್ ಬರುತ್ತೆ, ಒಬ್ಬರಿಗೆ ಇದ್ರದಂದ್ರೆ ಏನು, ಆ ಬ್ಲಡ್ ಏನಕ್ಕೆ ಮಾಡ್ತಾರೆ ಚಾರಿಟೇಬಲ್ ಟ್ರಸ್ಟ್ ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿ ಶುರು ಮಾಡಿದೆ. ಹೌದು, ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ಟಾರ್ಟ್ ಮಾಡಿದೆ 2007 ಸೃಷ್ಟಿ. ಹೌದು, 2007 ಅಥವಾ 2008 ನಾನು ಮತ್ತು ವಾಸನ್ ಡಾಕ್ಟ್ರು ಸೇರ್ಕೊಂಡು ಒಂದು ರೆಪಾಸಿಟ್ರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಅಂಕೂರ್ ರೆಪಾಸಿಟ್ರಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಪಾರ್ಟ್ನರ್ಶಿಪ್ ಡೀಡು ಐತೆ, ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ದಿನ ಆದಮೇಲೆ ಅವರು ಇಲ್ಲ ಗುರುಮೂರ್ತಿ, ಅಂಕೂರ್ ಹಾಸ್ಪಿಟಲ್ಲು ಮತ್ತು ಅಂಕೂರು ಎರಡು ಒಂದೇ ಥರ ಬಂದ್ಬಿಡುತ್ತೆ, ಕನ್ಫ್ಯೂಷನ್ ಆಗುತ್ತೆ, ನೀನು ನೇಮ್ ಚೇಂಜ್ ಮಾಡ್ಕೊ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಸೃಷ್ಟಿ ಚಾರಿಟೇಬಲ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದೆ. ಸೃಷ್ಟಿ ಆವಾಗ ವಯಸ್ಸೆಷ್ಟು ನಿಮಗೆ? ಸರ್ ಅವಾಗ 2007 ಅಂತಂದರೆ ಅದು ಇವಾಗ 39-40, ಇವಾಗ ಅದೇ ಒಂದು 5 years 6-7 years ಇದೆ ಸರ್. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಗುರುಮೂರ್ತಿ ಹೇಳ್ತಾ ಇದ್ರು ಹೇಗೆ SSLC ಪಾಸ್ ಮಾಡಿಕೊಂಡ ನಂತರ PUC ಎಕ್ಸಾಮ್ಗೆ ಹಾಜರಾಗೋದಕ್ಕಾಗಲಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮುಗಿಸ್ಕೊಂಡ ನಂತರ ಹಂತವಾಗಿ ಬೆಳೀತಾ ಬಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸೃಷ್ಟಿ ಚಾರಿಟೇಬಲ್ ಟ್ರಸ್ಟನ್ನು ಆರಂಭಿಸಿದಂಥ ವಿಷಯ. ಈ ಸೃಷ್ಟಿ ಚಾರಿಟೇಬಲ್ ಟ್ರಸ್ಟ್ ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಆಗಿದ್ದು ಹೇಗೆ,
ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಜನಸೇವೆ ಮಾಡೋದಕ್ಕೆ ಇರುವಂಥ ಸಂಸ್ಥೆ. ಜನಸೇವೆ ಮಾಡೋದಕ್ಕೆ ಇದ್ದಂಥ ಸಂಸ್ಥೆಯನ್ನು ದೊಡ್ಡ ಬಿಸ್ನೆಸ್ ಸೆಂಟರ್ ಆಗಿ ಮಾರ್ಪಡಿಸಿದ್ದು ಹೇಗೆ? ಈ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಗುರುಮೂರ್ತಿ ಅವರ ಹತ್ರ, ಉತ್ತರಗಳನ್ನು ಪಡೆದುಕೊಳ್ತೀನಿ ಒಂದು ಸಣ್ಣ ಬ್ರೇಕ್ ಆದಮೇಲೆ.